ಕಾಂತಾರ ಚಾಪ್ಟರ್ 1 ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸ್ತಾ ಇದೆ. ಈವರೆಗೂ 500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನ ಕೊಳ್ಳೆ ಹೊಡೆದಿರುವಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ಈಗ ಹಲವಾರು ದಾಖಲೆಗಳಿಗೆ ಅಧಿಪತಿಯಾಗಿದೆ. ಕರ್ನಾಟಕದಲ್ಲೂ ಈ ಸಿನಿಮಾದ ಗಳಿಕೆ 100 ಕೋಟಿ ರೂಪಾಯಿಯನ್ನ ದಾಟಿದೆ. ಈ ಮಧ್ಯೆ ಹಲವು ಸಿನಿಮಾಗಳ ರೆಕಾರ್ಡ್ಗಳನ್ನ ಪುಡಿ ಮಾಡಿ ಹೊಸ ಇತಿಹಾಸವನ್ನ ಬರೆದಿದೆ ಕಾಂತಾರ ಚಾಪ್ಟರ್ 1. ಈವರೆಗೂ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಭಾರತೀಯ ಸಿನಿಮಾಗಳನ್ನ ನೋಡ್ತಾ ಹೋಗೋದಾದ್ರೆ 2200 ಕೋಟಿ ಗಳಿಕೆಯನ್ನ ಮಾಡಿದ್ದಂತಹ ದಂಗಲ್, ಬಾಹುಬಲಿ 2800 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆಯನ್ನ ಮಾಡಿತ್ತು. ಹಾಗೇನೆ ಪುಷ್ಪ 2800 ಕೋಟಿ ರೂಪಾಯಿ, RRR 1380 ಅಂದ್ರೆ 1380 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿತ್ತು. ಹಾಗೆಯೇ KGF ಚಾಪ್ಟರ್ 2 1250 ಕೋಟಿಯನ್ನ ಗಳಿಕೆ ಮಾಡಿತ್ತು. ಈ ರೀತಿಯಾಗಿ ಟಾಪ್ 5ರ ಒಂದು ಪಟ್ಟಿಯಲ್ಲಿ ಇವೆ ಈ ಸಿನಿಮಾಗಳು. ಈ ಪಟ್ಟಿಯಲ್ಲಿ ಸದ್ಯ ಕನ್ನಡದ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ 28ನೇ ಸ್ಥಾನದಲ್ಲಿ ಇದೆ. ಇನ್ನೊಂದು ವಾರದಲ್ಲಿ ಟಾಪ್ 15ರ ಒಳಗೆ ಕಾಂತಾರ ಚಾಪ್ಟರ್ 1 ಸ್ಥಾನ ಪಡೆಯುವಂತ ನಿರೀಕ್ಷೆ ಇರುವಂತದ್ದು. 2025ರಲ್ಲಿ ಭಾರತದಲ್ಲಿ ಯಾವುದೇ ಸಿನಿಮಾ 1000 ಕೋಟಿ ಕ್ಲಬ್ ಅನ್ನ ಸೇರಿಲ್ಲ. ಆದ್ರೂ ಕೂಡ 4 ಸಿನಿಮಾಗಳು 500 ಕೋಟಿ ಕ್ಲಬ್ ಅನ್ನ ಸೇರಿವೆ. ಅದರಲ್ಲಿ ಕನ್ನಡದ ಕಾಂತಾರ ಚಾಪ್ಟರ್ 1 ಕೂಡ ಒಂದು. ಹಿಂದಿಯ ಚಾವಾ 800ಕ್ಕೂ ಅಧಿಕ ಅಂದ್ರೆ 800 ಕೋಟಿಗೂ ಅಧಿಕವಾಗಿ ದಾಖಲೆಯನ್ನ ಮಾಡಿತ್ತು. ಮೊದಲ ಸ್ಥಾನದಲ್ಲಿ ಅದಿರುವಂತದ್ದು. ಇನ್ನು ಹೊಸಬರ ಸಯ್ಯಾರ 580+ ಕೋಟಿ ಇನ್ನು 2ನೇ ಸ್ಥಾನದಲ್ಲಿದೆ. ಇದು ರಜನಿಕಾಂತ್ ಅವರ ಕೂಲಿ 518 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ಸದ್ಯ 3ನೇ ಸ್ಥಾನದಲ್ಲಿದ್ದು ಕಾಂತಾರ ಚಾಪ್ಟರ್ 1 509.25 ಕೋಟಿ ರೂಪಾಯಿ ಸದ್ಯ 4ನೇ ಸ್ಥಾನದಲ್ಲಿ ಇದೆ. ಅತಿ ಶೀಘ್ರದಲ್ಲೇ 2ನೇ ಸ್ಥಾನಕ್ಕೆ ಕಾಂತಾರ ಚಾಪ್ಟರ್ 1 ಏರುವಂತ ಸಾಧ್ಯತೆ ಹೆಚ್ಚಾಗಿದೆ. ಚಾವಾ ದಾಖಲೆಯನ್ನ ಕೂಡ ಬ್ರೇಕ್ ಮಾಡುವಂತ ಸಾಧ್ಯತೆ ಇದೆ. ಅಂದಹಾಗೆ ಈ ವರ್ಷ ವಾರ್ 2, L2, ಎಂಪುರಾನ್, ಸಿತಾರೆ ಜಮೀನ್ ಪರ್, ಓಜಿ, ಗೇಮ್ ಚೇಂಜರ್, ಸಿಕಂದರ್, ಹೌಸ್ಫುಲ್ 5, ಗುಡ್ ಬ್ಯಾಡ್ ಆಗ್ಲಿ, ಡಾಕು ಮಹಾರಾಜ್ ಮುಂತಾದ ದೊಡ್ಡ ಸಿನಿಮಾಗಳ ಲೈಫ್ ಟೈಮ್ ಕಲೆಕ್ಷನ್ ಅನ್ನ ಕಾಂತಾರ ಚಾಪ್ಟರ್ 1 ಬ್ರೇಕ್ ಮಾಡಿ ಮುಂದೆ ಸಾಗಿರೋದು ಕೂಡ ಒಂದು ಸುಂದರ ಅಂದ್ರೆ ಸಾಧನೆಯಾಗಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.